ಫೇಲ್ಯೂರ್ ಆಗಿರೋದ್ರಿಂದ ನಾನು ಇಂಡಿವಿಜುವಲ್ ಮಂತ್ರಿಗಳ ಹೇಳಿಕೆಗೆ ನಾನು ಹೋಗಲ್ಲ. ಎಂಟೈರ್ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ. ದಿವಾಳಿ ಆಗಿರೋದು ಅಲ್ಲಿನ MLAಗಳು, ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ ಈ ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿಗೆ 2 ವರ್ಷ ಆಯಿತು, ಒಂದೇ ಒಂದು ಅಭಿವೃದ್ಧಿ ಕಲ್ಲನ್ನು ಹಾಕಿಲ್ಲ ಅನ್ನೋದು ಹೇಳ್ತಾ ಇದ್ರೆ ಇದಕ್ಕಿಂತ ಇನ್ನು ಉದಾಹರಣೆ ಏನ್ ಬೇಕಾಗಿದೆ? ಓಕೆ, ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅಧಿಕಾರಿಗಳ ಆತ್ಮಹತ್ಯೆ ಹೇಳಿದೆ, ರೈತರ ಆತ್ಮಹತ್ಯೆ ಹೇಳಿದೆ, ಗುತ್ತಿಗೆದಾರರ ಆತ್ಮಹತ್ಯೆ ಹೇಳಿದೆ, ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಹೇಳಿದೆ, ಬಾಣಂತಿಯರದು ಸಾವು ಹೇಳಿದೆ. ಇವೆಲ್ಲ ಯಾಕಾಗ್ತಾ ಇತ್ತು? ಸರ್ಕಾರ ಸರಿ ಇದ್ದಿದ್ರೆ, ಸರ್ಕಾರ ಗಟ್ಟಿ ಸರ್ಕಾರ ಇದ್ದಿದ್ರೆ, ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದಿದ್ರೆ ಬ್ಯಾಂಕ್ಗಳ ಲೂಟಿ ಯಾಕೆ ನಡೀತಾ ಇತ್ತು? ಬಿಜೆಪಿಯಲ್ಲಿ ಆಗಿದೆ ಅಂತಾನೆ ನಿಮ್ಮನ್ನ ಜನ ಎಲೆಕ್ಟ್ ಮಾಡಿದ್ರಲ್ಲ. ನೀವು ಅದೇ ತಾನೇ ಹೇಳಿದ್ದು, ಬಿಜೆಪಿಯವ್ರಿಗಿಂತ ನಾವು ಡಿಫ್ರೆಂಟು, ಬಿಜೆಪಿಯವ್ರು ಏನೇನ್ ಮಾಡಿದ್ದಾರೆ ಅದೆಲ್ಲವನ್ನ ನಾವು ಸರಿ ಮಾಡ್ತೀರಿ ಅಂತೇಳಿ ನೀವು ಅಧಿಕಾರಕ್ಕೆ ಬಂದಿದ್ದು. ಈ ಬಿಜೆಪಿ ಮೇಲೆ ಯಾಕೆ ತೋರಿಸ್ತೀರಾ ನೀವು? ನಿಮ್ ಚುನಾವಣಾ ಪ್ರಚಾರದಲ್ಲಿ ಏನ್ ಹೇಳಿದ್ರಿ? ಬಿಜೆಪಿ ಏನೇನ್ ತಪ್ಪು ಮಾಡಿದೆ ಅದನ್ನ ಸರಿ ಮಾಡ್ತೀರಿ. 40% ಕಮಿಷನ್ ಅಂದ್ರಿ, ನೀವು 60%ಗೆ ಹೋಗಿದ್ದೀರಾ, 20% ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀರಲ್ಲ. ಅಂದ್ರೆ ಇದೇ ಬದಲಾವಣೆನಾ? ಆತ್ಮಹತ್ಯೆಗಳ ಸರಣಿ ನಡೀತಾ ಇದೆಯಲ್ಲ, ಹೋಲಿಕೆ ಮಾಡ್ತಾ ಇರ್ತಾರೆ. ಬಿಜೆಪಿಯಲ್ಲಿ 20% ಆತ್ಮಹತ್ಯೆ ಆಗಿತ್ತು, ನಾವು 40% ಮಾಡಿದ್ದೀರಿ. 40% ಕಮಿಷನ್ ಇತ್ತು, ಅದನ್ನು 60% ಮಾಡಿದ್ದೀರಿ. ಇದ ನಿಮ್ಮ ಪ್ರೋಗ್ರೆಸ್ ಕಾರ್ಡು? ಕಾಂಗ್ರೆಸ್ಸಿನ ಪ್ರೋಗ್ರೆಸ್ ಕಾರ್ಡು ಇದೇನಾ? ಇದಕ್ಕ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು? ಇದನ್ನಕ್ಕೇನ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ, ಯಾಕನ ಈ ಕಾಂಗ್ರೆಸ್ ವೋಟ್ ಹಾಕಿದ್ರು ಅಂತ ಹೇಳಿ ಜನ ಶಾಪ ಹಾಕುವಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಗವರ್ನರ್ ಕಾನೂನು ಪ್ರಕಾರ ಸರ್ಕಾರ ಏನ್ ಬರ್ದಿದೆಯೋ ಅದನ್ನ ಓದಬೇಕಾಗಿರೋದು, ಅದು ಓದಿದ್ದಾರೆ ಅಷ್ಟೇ. ಹಂಗಾರೆ ಗವರ್ನರ್ ಯಾಕೆ ಬಿಲ್ಗಳನ್ನೆಲ್ಲ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾ ಇದ್ದಾರೆ? ಮತ್ತೆ ಗವರ್ನರ್ಗಿದ್ದಂತ ಯೂನಿವರ್ಸಿಟಿ ಚಾನ್ಸಲರ್ನ ನೇಮಕ ಮಾಡಿರುವಂತ ಇದೆಲ್ಲ ಯಾಕೆ ಕಿತ್ಕೊಂತ ಇದ್ದಾರೆ ಇವರು? ಕ್ಯಾಬಿನೆಟ್ ಏನು ಬರೆದು ಕೊಡ್ತೋ ಅದನ್ನು ಓದಬೇಕಾಗಿರೋದು ಗವರ್ನರ್ ಓದಿದ್ದಾರೆ ಅಷ್ಟೇ. ಪ್ರತಿ ಸರಿ ಹೋದಾಗ ವಾಪಸ್ಸೇ ಬರೋದು, ಮೋರ್ ದೆನ್ 30% ವಾಪಸ್ಸೇ ಬರ್ತದೆ. ಈಗಾಗಲೇ ಯಾವುದೇ ಸಣ್ಣ ವಿಚಾರನೂ ನಾವು ಬಿಟ್ಟಿಲ್ಲ. ಎಲ್ಲ ವಿಚಾರಗಳನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿದ್ದೀರಿ. ಅದು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು, ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ಆದರೆ ನಮ್ಮ ಪಾರ್ಟಿಯಲ್ಲೂ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ. ಸಮಸ್ಯೆಯನ್ನ ಕೇಂದ್ರದ ನಾಯಕರು ಈಗಾಗಲೇ ಗಮನ ಕೊಟ್ಟಿದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಈ ಒಂದು 10-15 ದಿನದಲ್ಲಿ ಎಲ್ಲವನ್ನ ಸರಿ ಮಾಡ್ತಾರೆ.